ಸೊ ಚಿಕ್ಕ ಮಕ್ಕಳು ಕೆಲವು ಟೈಮ್ ದೊಡ್ಡವರು ಬೋರ್ವೆಲ್ ಒಳಗಡೆ ಬಿದ್ದು ಸಿಗಾಕೊಳ್ಳೋದು ನಮ್ಮ ಇಂಡಿಯಾದಲ್ಲಿ ಕಾಮನ್. ಬಟ್ ಲಾರಿನೇ ಬೋರ್ವೆಲ್ ಒಳಗಡೆ ಬಿದ್ದೋಗತ್ತೆ ಅಂತಂದ್ರೆ ತುಂಬಾ ಸರ್ಪ್ರೈಸಿಂಗ್ ಅಲ್ವಾ? ಅಂಡ್ ಈ ಒಂದೇ ಒಂದು ಬೋರ್ವೆಲ್ ಇಂದ ಸುತ್ತ 500 ಮೀಟರ್ ಒಳಗಡೆ ಇರೋ ಎಲ್ಲಾ ಮನೆಗಳನ್ನು ಖಾಲಿ ಮಾಡಿಸಿ ರೆಡ್ ಅಲರ್ಟ್ ಕೊಟ್ಟಿದ್ಯಾಕೆ? ಅಂಡ್ ಇಲ್ಲಿ ಸಿಕ್ಕಿರೋದು ನಮ್ಮ ಇಂಡಿಯನ್ ಹಿಸ್ಟೋರಿಯನ್ಸ್ ಹುಡುಕ್ತಿರುವಂತ 4000 ವರ್ಷಗಳಿಂದ ಕಳೆದೋಗಿರುವಂತ ಸರಸ್ವತಿ ನದಿ ಟ್ರೇಸಸ್. ಈ ಎಲ್ಲಾದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಅಂಡ್ ಹಾಯ್, ನಾನು ನಿಮ್ಮ ಜಯನ್ ಸುರೇಶ್. ಬನ್ನಿ ವಿಡಿಯೋಗೆ ಎಂಟ್ರಾಗೋಣ. Jaisalmer, the desert district in Rajasthan, famous for its sand dunes and scorching summers, has witnessed an extraordinary geological event that is turning heads nationwide. मकान के अंदर पानी आ गया और हमारे खुद के ट्रैक्टरों से इसको ये रेता डाल के कम से कम 5-5 फुट हमने रेता डाला है. अभी तक प्रशासन कोई भी हमारे पास सूद लेने के लिए नहीं आया है. ಸೊ ರಾಜಸ್ಥಾನಲ್ಲಿರೋ ಜೈಸಾಲ್ಮರ್ ಅಲ್ಲಿ ಡಿಸೆಂಬರ್ 28 ಒಂದು ಫ್ಯಾಮಿಲಿ ನಾರ್ಮಲ್ ಆಗಿ ಎಲ್ಲಾ ತರ ವ್ಯವಸಾಯ ಮಾಡಕ್ಕೆ ನೀರ್ ಬೇಕು ಅಂತ ಬೋರ್ವೆಲ್ ಹಾಕ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇದಕ್ಕಿದ್ದಂಗೆ ಒಂದು 15-20 ಫೀಟ್ ಹೈಟ್ ಗೆ ನೀರು ಭೂಮಿ ಒಳಗಡೆಯಿಂದ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇನಿದು ಇಷ್ಟು ಜೋರಾಗಿ ನೀರು ಬರ್ತಿದ್ಯಲ್ಲ ಅಂತ ನೋಡ್ತಿದ್ದಂಗೆ ಏನಾಗುತ್ತೆ, ಆ ಬೋರ್ವೆಲ್ ಸುತ್ತ 6-7 ಫೀಟ್ ಭೂಮಿ ಕುಸಿಯಕ್ಕೆ ಸ್ಟಾರ್ಟ್ ಆಗತ್ತೆ. ಅಂಡ್ ಬೋರ್ವೆಲ್ ಆಗ್ತಿದ್ದ ಲಾರಿನೇ ಇದ್ರೊಳಗಡೆ ಸಿಗಾಕೊಂಡು ಒಳಗಡೆ ಹೊಂಟೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ 2 ದಿನ ನೀರು ಬರ್ತಾನೆ ಇರೋದು ನೋಡಿ ಗೌರ್ಮೆಂಟ್ ಏನ್ ಮಾಡ್ತಾರೆ, ಅದ್ರ ಸುತ್ತ 500 ಮೀಟರ್ ಒಳಗಡೆ ಇರೋ ಗುಡಿಸಲುಗಳನ್ನ ಖಾಲಿ ಮಾಡಿಸಿ ಇದೇ ತರ ಮತ್ತೆ ಭೂಮಿ ಕುಸಿಯತ್ತೆ ಏನು ಗೊತ್ತಿಲ್ಲ, ಸೊ ಯಾರು ಕೂಡ ಹತ್ರ ಬರಬಾರ್ದು ಅಂತ ರೆಡ್ ಅಲರ್ಟ್ ಕೊಡ್ತಾರೆ. ಈ ತರ ಒಂದು ಕೇಸಸ್ ನಾನು ನೋಡ್ತಿರೋದು ಇದೆ ಫಸ್ಟ್. ಬಟ್ ಅಲ್ಲಿನ ಜನಕ್ಕೆ ಇದು ಹೊಸದೇನಿಲ್ಲ, ಬಿಕಾಸ್ ಆ ರೀಜನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ನ್ಯಾಚುರಲ್ ಗ್ಯಾಸ್ ಚೇಂಬರ್ಸ್ ಇದೆ. ಅಂಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ತುಂಬಾ ಸಿಂಪಲ್. ಹೇಗೆ ನಮ್ಮ ಗೌರ್ಮೆಂಟ್ ಈ ವೆಟ್ ವೇಸ್ಟ್ ನ ಯೂಸ್ ಮಾಡ್ಕೊಂಡು ಮ್ಯಾನ್ಯಲ್ ಆಗಿ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತಾರೋ, ಅದೇ ತರ ಎಷ್ಟೋ ಸಾವಿರಾರು ವರ್ಷಗಳಿಂದ ಸತ್ತೋಗಿರುವಂತಹ ಪ್ರಾಣಿ ಮತ್ತೆ ಈ ಮರಗಳು ಎಲ್ಲದು ನಮ್ಮ ಅರ್ಥ ಒಳಗಡೆ ಡಿಕಂಪೋಸ್ ಆಗಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಅಂಡ್ ಈ ಜೈಸಲ್ಮರ್ ನ ಜಿಯೋಗ್ರಫಿಕಲ್ ಸರ್ವೆ ಪ್ರಕಾರ ಆ ರೀಜನ್ ಅಲ್ಲಿ ಈ ಸಿಕ್ಕಾಪಟ್ಟೆ ಈ ಅಂಡರ್ ಗ್ರೌಂಡ್ ನ್ಯಾಚುರಲ್ ಗ್ಯಾಸ್ ಚೇಂಬರ್ಸ್ ಇದೆ. ಇದೇ ತರ 2016 ಅಲ್ಲಿ ರಾಜಸ್ಥಾನ್ ನ ಬರ್ಮಾರ್ ಅಲ್ಲಿ ಬೋರ್ವೆಲ್ ಹಾಕುವಾಗ ಒಂದು ನ್ಯಾಚುರಲ್ ಗ್ಯಾಸ್ ಚೇಂಬರ್ ಡ್ಯಾಮೇಜ್ ಆಗಿ ಆಲ್ಮೋಸ್ಟ್ ಒಂದು 7 days ಕಂಟಿನ್ಯೂಸ್ ನ್ಯಾಚುರಲ್ ಗ್ಯಾಸ್ ಎರಪ್ಷನ್ ಆಗ್ತಾನೆ ಇತ್ತು. ಅಂಡ್ ಇದು ತುಂಬಾ ಹೈಲಿ ಫ್ಲೇಮಬಲ್ ಅಂಡ್ ತುಂಬಾ ಡೇಂಜರಸ್ ಗ್ಯಾಸ್ ಅಂತ ಭಯಪಟ್ಟು ಇಡೀ ಊರೇ ಖಾಲಿ ಮಾಡಿದ್ರು. ಇದೇ ತರ ನ್ಯಾಚುರಲ್ ಗ್ಯಾಸ್ ಚೇಂಬರ್ ಜೊತೆ ವಾಟರ್ ರಿಸರ್ವ್ ಸಿಕ್ಕಾಗ ಈ ತರ ಆಗೋದು ಕಾಮನ್. ಬಟ್ ಈ ಕೇಸಲ್ಲಿ ಕಂಟಿನ್ಯೂಸ್ 2 days ನೀರು ಬರ್ತಾನೆ ಇದ್ದಿದ್ದು ನೋಡಿ ಗೌರ್ಮೆಂಟ್ ಏನ್ ಮಾಡ್ತಾರೆ, ಒಂದು ರಿಸರ್ಚ್ ಟೀಮ್ ನೇ ಸೆಟಪ್ ಮಾಡ್ತಾರೆ. ಈ ರೀಜನ್ ಅಲ್ಲಿ ಇದೆಲ್ಲ ಏನು ಹೊಸದಲ್ಲ ಅಂತ ಅಂತಿದ್ದೆ ಜೆಂಟ್. ಆದ್ರೆ ಏನಕ್ಕೆ ಗೌರ್ಮೆಂಟ್ ಈ ಒಂದು ಕೇಸಿಗೆ ಮಾತ್ರ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಒಂದು ರಿಸರ್ಚ್ ಟೀಮ್ ನೇ ಸೆಟಪ್ ಮಾಡಿದ್ರು ಅಂತ ನೀವು ನನ್ನ ಕೇಳೋದಾದ್ರೆ, ಇದ್ರ ಹಿಂದೆ ಇರೋ ರೀಸನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ದ ಲಾಸ್ಟ್ ರಿವರ್ ಅಂತಾನೆ ಫೇಮಸ್ ಆಗಿರೋಂತ ಸರಸ್ವತಿ ನದಿ. ಅಂಡ್ ರಿಗ್ವೇದ ಅನ್ನೋ ಹೆಸರನ್ನ ನೀವು ಲೈಫಲ್ಲಿ ಒಂದಲ್ಲ ಒಂದ್ ಟೈಮ್ ಕೇಳಿರ್ತೀರಾ. ಅಂಡ್ ಈ ರಿಗ್ವೇದ ಅನ್ನೋದು ನಮ್ಮ ಹಿಂದೂಯಿಸಮ್ಗೆ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಹೇಳಿರೋ ಸಪ್ತ ಸಿಂಧು ಅಂದ್ರೆ ದ 7 ಗ್ರೇಟ್ ರಿವರ್ಸ್ ಅಲ್ಲಿ ಈ ಸರಸ್ವತಿ ನದಿ ಕೂಡ ಒಂದು. ಈ ಸರಸ್ವತಿ ನದಿ ಹಿಮಾಲಯದಿಂದ ಸ್ಟಾರ್ಟ್ ಆಗಿ ಈ ಪ್ರೆಸೆಂಟ್ ಹರಿಯಾಣ, ಗುಜರಾತ್, ರಾಜಸ್ಥಾನ ಇದ್ರ ಥ್ರೂ ಹರಿಯತ್ತೆ ಅಂತ ಅಂದ್ಬಿಟ್ಟು ರಿಸರ್ಚ್ ರಿಪೋರ್ಟ್ಸ್ ಇದೆ. ಸೊ ಈ ರಿಸರ್ಚ್ ಅಲ್ಲಿ ಸಿಕ್ಕಿರುವಂತ ಟ್ರೇಸಸ್ ಸರಸ್ವತಿ ನದಿ ಇದೆ ಅಂತ ಪ್ರೂವ್ ಆದ್ರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಓದಿದ್ಮೇಲೆ ಬಂದಿರುವಂತ ತುಂಬಾ ಕ್ವಶನ್ಸ್ ಅಲ್ಲಿ ಎಷ್ಟೋ ವರ್ಷಗಳಿಂದ ಆನ್ಸರ್ ಹುಡ್ತಿರುವಂತ ಒಂದು ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಅಂಡ್ ದ ಲಾಸ್ಟ್ ರಿವರ್ ಜರ್ನಿ ಇಲ್ಲಿಂದ ಕಂಟಿನ್ಯೂ ಆಗತ್ತಾ ಅಥವಾ ಹಿಸ್ಟ್ರಿಯಾಗಿ ಉಳ್ಕೊಳತ್ತ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂಡ್ ಇದೇ ಕ್ವಶನ್ ನಿಮ್ಗೆ ಕೂಡ ಇದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರಿಸರ್ಚ್ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ ನಾನು ನಿಮ್ಗೆ ತಲುಪಿಸ್ತೀನಿ. ಅಂಡ್ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇಲ್ಲಪ್ಪ ಈಗೆಲ್ಲ ಆಗಕ್ ಸಾಧ್ಯನೇ ಇಲ್ಲ, ಇದೆಲ್ಲ ಬೇರೆ ಕತೆ ಅಷ್ಟೇ, ಇದಕ್ಕೆಲ್ಲ ಏನು ಪ್ರೂಫೇ ಇಲ್ಲ ಅಂತ ಅನ್ಸೋ ವಿಷಯಗಳು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಅಂಡ್ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ವ್ಯಾಲ್ಯೂಬಲ್ ಆಗಿದೆ ಅಂತ ಅನ್ಸಿದ್ರೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಫ್ರಮ್ ಜಯನ್ ಸುರೇಶ್. Jayant Suresh, the name you know. In the city's veins truth will flow, with a voice like thunder breaking free, exposing lies for the world to see.